ಹಾಯ್ ಎಲ್ಲರಿಗೂ. ಪ್ರೀವಿಯಸ್ ವೀಕೆಂಡ್ ನಾವು ಹೊರಟಿದ್ದು ಗುರುಡೇಶ್ವರ್ ಟ್ರೆಕ್ಗೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ನೈಸ್ ಟ್ರೆಕ್ ಅಂತಲೇ ಹೇಳ್ಬೋದು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟಿದ್ದು. ಆನ್ ದಿ ವೇ ಸೀನರಿ ತುಂಬ ಚೆನ್ನಾಗಿತ್ತು. ಸೊ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ಬ್ಯಾಕ್ ವ್ಯೂವಿಂದ. ಇಲ್ಲಿ 2 ರೂಟ್ ಇದೆ, ನೀವು ಫ್ರಂಟ್ ವ್ಯೂವಿಂದನೂ ಚೂಸ್ ಮಾಡ್ಕೋಬೋದು. ಅಲ್ಲೇನಾಗುತ್ತೆ ಅಂದರೆ ಯು ಕ್ಯಾನ್ ಗೋ ಬೈ ಸ್ಟೇರ್ಸ್ ಮತ್ತು ಹಾಫ್ ಟ್ರೆಕ್ ಇದೆ. ಬ್ಯಾಕ್ ವ್ಯೂ ನನಗೆ ಯಾಕೋ ಚೆನ್ನಾಗಿ ಅನಿಸಿತ್ತು ರಿಸರ್ಚ್ ಮಾಡೋದ್ರಿಂದ, ಸೊ ವಿ ಚೂಸ್ ಟು ಗೋ ಬೈ ಬ್ಯಾಕ್ ವ್ಯೂ ಅಂತ. ಇದೆಲ್ಲ ವ್ಯೂ ತುಂಬ ಸಖತ್ತಾಗಿತ್ತು ಅಲ್ಲಿ ಹೋಗಬೇಕಿದ್ರೆ. ಇಟ್ ವಾಸ್ ನಾಟ್ ಅ ಲಾಂಗ್ ಟ್ರೆಕ್, ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿತ್ತು, ಮೈಂಡ್ ರಿಫ್ರೆಶಿಂಗ್ ಆಗಿತ್ತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಪರ್ಸ್ನಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ಹೋಗಬೇಕಿದ್ರೆ ಮಳೆ ಬೇರೆ ಬರ್ತಿತ್ತು, ಕೂಲ್ ವೆದರ್, ತುಂಬ ಸಖತ್ತಾಗಿತ್ತು. ಆ್ಯಕ್ಚುಲಿ ತುಂಬ ಜನ ಹೋಗ್ತಾರೆ ಅಲ್ಲಿ. ಇಟ್ಸ್ ಜಸ್ಟ್ ಅದು ಪುಣೆ ಮತ್ತು ಮುಂಬೈ ಹೈವೇದಲ್ಲಿರೋದು. ಇಟ್ಸ್ ಜಸ್ಟ್ 30 ಕಿಲೋಮೀಟರ್ಸ್ ಅವೇ ಫ್ರಮ್ ಪುಣೆ. ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಂದ ನೀವು ಕ್ರಿಕೆಟ್ ಸ್ಟೇಡಿಯಂ ಕೂಡ ಕಾಣಿಸುತ್ತೆ ಮೇಲೆ ಹೋದರೆ. ತುಂಬ ಚೆನ್ನಾಗಿತ್ತು. ತುಂಬ ಜನ ಬರ್ತಾರೆ ವೀಕೆಂಡ್ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಳೆ ಬರ್ತಿದೆ. ಇಟ್ಸ್ ವೆರಿ ನೈಸ್. ತುಂಬ ಬಂಡೆ ಎಲ್ಲ ಇತ್ತು, ಚೆನ್ನಾಗಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಟ್ರೆಕ್. ಸೊ ಅಲ್ಲಿಂದ ನಾವು ಬ್ಯಾಕಿಂದ ಹೋಗಿ ಫ್ರಂಟಿಂದ ತಿರ್ಗಾ ಬರೋಕ್ಕೆ ಚೂಸ್ ಮಾಡಿದ್ವಿ. ಅಲ್ಲಿ ಫ್ರಂಟ್ ವ್ಯೂವಿಂದ ಬರಬೇಕು ಅಂದ್ಕೊಂಡ್ವಿ. ಸೊ ಅಲ್ಲಿ ನಮಗೆ ಸಿಕ್ಕಿದ್ದು ಟೆಂಪಲ್ ಇದೆ, ಗುರುಡೇಶ್ವರ್ ದೇವ್ ಟೆಂಪಲ್ ಇದೆ. ಸೊ ಇದಕ್ಕೆ ಒಂದು ತುಂಬ ಚೆನ್ನಾಗಿರೋ ಹಿಸ್ಟ್ರಿ ಇದೆ. ಮತ್ತು ಹಿಂದೆ ಕೇವ್ಸ್ ಎಲ್ಲ ಇತ್ತು, ಕೇವ್ಸ್ ಎಲ್ಲ ನೋಡಿದ್ವಿ ನಾವು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.